ಅಕ್ಕ ಅದು ನಾನು ಒಂದು ಹುಡುಗಿನ ಭಾಳ ಪ್ರೀತಿ ಮಾಡತ್ತೀನಕ್ಕ. ಏನು ಹುಡುಗಿ ಪ್ರೀತಿ ಮಾಡತ್ತೀಯ? ಹ್ಞೂ ಅಕ್ಕ, ಆಕೆ ಹೆಸರು ಚಂಚಲ ಅಂತ. ನಾನು ಆಕಿನ ಚಂಚು ಚಂಚು ಅಂತ ಕರಿತಿರ್ತೇನೆ, ಇಲ್ಲ ಚಿನ್ನು ಅಂತಲೂ ಕರಿತೀನಿ ಒಂದೊಂದ್ಸಲ ಪ್ರೀತಿಯಿಂದ. ಅದಕ್ಕೆ ಅಕ್ಕ ಆಕೆ ನಾನು ಭಾಳ ಪ್ರೀತಿ ಮಾಡತ್ತೀನಿ. ಅಪ್ಪ ಅವನ ಕಡೆ ಹೇಳ್ತೀಯ ಒಂದು ಮಾತು ಹೇಳಿ ನಮ್ಮಿಬ್ಬರು ಮದ್ವೆಗೆ ನೀನೇ ಒಪ್ಪಿಸ್ಬೇಕಕ್ಕ. ಅಲ್ಲ ನಾನು ಒಪ್ಪಿಸ್ಬೇಕಾ? ಅದು ಅಲ್ಲ, ಈ ಪ್ರೀತಿ ಪ್ರೇಮ ಎಲ್ಲ ಎದಕ್ಕೋ ಹೇಳಿ ನೀನೇ ನೋಡೋಣ. ಯಾಕಕ್ಕ ಏನಾಯ್ತು? ಅಲ್ಲ ಪ್ರೀತಿ ಪ್ರೇಮ ಎದಕ್ಕಂತೀಯಲ್ಲ, ಯಾಕೆ ಮದುವೆ ಮಾಡ್ಕೋಬಾರ್ದ ನಾನು? ಅಲ್ಲ ಇವ್ನು ಮದುವೆ ಮಾಡ್ಕೊಂಡ್ಬಿಟ್ರೆ ನಾಳೆ ಇವನಿಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗ್ಬಿಡ್ತೈತಿ. ಎಷ್ಟು ಚಂದ ಅಕ್ಕ ಅಕ್ಕ ಅಂತ ನನ್ನ ಮೇಲೆ ಎಷ್ಟು ಪ್ರೀತಿ ಅದಾನ, ಈಗೆಲ್ಲ ಕಮ್ಮಿ ಆಕತಿ. ಇನ್ನಬೇಕು ಯಾವಕ್ಕೆ ಬಂದು ನಮ್ಮಿಬ್ಬರು ಪ್ರೀತಿ ಕಮ್ಮಿ ಮಾಡ್ತಾಳ. ಅಲ್ಲ ಮದ್ವೆ ಮಾಡ್ಕೋ, ಆದರೆ ಈಗೇನು ಅವಸರ ಇತ್ತು ಅಂತ. ಅದ್ರಾಗ ಏನೈತಕ್ಕ, ನಿನ್ನ ಮದ್ವೆ ಆತು, ನಿಂದಾಗವರೆಗೂ ನಾನು ಆಗೋದು ಬೇಡ ಅಂತಿದ್ದೆ. ಈಗ ನಿಂದಾತಲ್ಲ, ಈಗ ನೆಕ್ಸ್ಟ್ ನಂದೇನಾ? ಹೌದಿಲ್ಲ? ಸಣ್ಣ ವಯಸ್ಸಿದ್ದಾಗ ಅದ್ರಾಗ ಬೇರೆ ನಾ ಪ್ರೀತಿ ಮಾಡಿಲ್ಲ ಅಂದಿದ್ರೆ ಕೇಳ್ತಿದ್ದಿಲ್ಲ. ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿವಲ್ಲ, ಆ ಕಾರಣಕ್ಕೆ ಕೇಳತ್ತಿರೋದಷ್ಟೇ. ನೀನೇ ಹೆಂಗಾರ ಮಾಡಿ ಆ ವಾಪಿಗೆ ಹೇಳಿ ಒಪ್ಸಿ ಮದ್ವೆ ಮಾಡ್ಬೇಕಷ್ಟೆ. ಏನಂತೀಯಕ್ಕ? ನಂಗೆ ಗೊತ್ತು ನೀ ನನ್ನ ಮುದ್ದಿನಕ್ಕ, ನಿಂಗೆ ಇಷ್ಟ ಆಕೈತಿ. ಅದು ನನ್ನ ಇಷ್ಟಕ್ಕೆ ನೀನು ಇಲ್ಲ ಅನ್ನೋದೇ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವನ ಹತ್ರ ನೀನೇ ಹೇಳ್ಬೇಕು. ಹ್ಞೂ ಆಯ್ತಪ್ಪ, ಆಯ್ತು. ಇವತ್ತೇ ಮಾತಾಡ್ತೀನಿ ಅವನ ಹತ್ರ, ಮಾತಾಡ್ತೀನಿ. ಮಾತಾಡಿ ಹೇಳಿ ಒಪ್ಸಿ ನಿಂಗೆ ಏನನ್ನೋದು ಹೇಳ್ತೀನಿ. ಸರಿ ಅಕ್ಕ, ಥ್ಯಾಂಕ್ ಯು. ಅಲ್ಲ ಈಗ ಇದ್ಕಿದ್ದಂಗೆ ಕಳಿಸು ಅಂತ ಬಂದಿರಿ. ಒಂದು ಆ ಹುಡುಗಿನೊಂದು ಆ ನಮ್ನಿ ಇನ್ನೂ ಲಗ್ನ ಆಗಿ ಏನು ವಾರಲ್ಲ ಒಪ್ಪತ್ತಲ್ಲ, ಈ ನಮ್ನಿ ಅಳಸಿ ಕಳಿಸಿರಿ. ಆ ನಮ್ನಿ ಬೇಜಾರು ಮಾಡ್ಕೊಂಡು ಮನೆಗೆ ಹೋಗಾಕ ಒಲ್ಲೆ ಅಂತದ ಹುಡುಗಿ. ಹೊಸದಾಗಿ ಲಗ್ನ ಆದ ಹುಡುಗಿಗೆ ನೀವು ಇಷ್ಟು ಬೇಜಾರು ಮಾಡ್ತೀರಿ ಅಂದ್ರೆ ಇದು ಹೆಂಗ್ರಿ? ನೀವೇನು ಹೇಳಿದ್ರಿ? ನಿಮ್ಮ ಮಗ ಬುದ್ಧಿ ಹೇಳ್ತೀನಿ. ಆಮೇಲೆ ಅಷ್ಟಕ್ಕೂ ಅವ್ನು ಕುಡಿಯಲ್ಲ, ಯಾವಾಗೋ ಒಂದು ಹೊಸ್ರ ಜೊತೆ ಸೇರಂಗೆ ಮಾಡಿರ್ತಾನಷ್ಟೇ. ಹಂಗೆಲ್ಲ ನನ್ನ ಮಗ ಕುಡಿಯೋ ಚಟ ಇಲ್ಲ, ಏನಿಲ್ಲ, ಇರಾ ಆಸ್ತಿ ಯಾರಿಗೆ, ಮಗ್ಗೆ ಎಲ್ಲ ಸೈಯಲ್ಲ ಅಂತೇಳಿ ಹಿಂಗೆಲ್ಲ ಮಾತಾಡ್ದವ್ರು ನೀವೇ ಅಲ್ಲ. ಹೌದು, ಮಾತಾಡಿದ್ ನಾವೇ. ಅದೇ ನಮಗೂ ಗೊತ್ತಾತು, ಈಕಿ ಯಾವಾಗ ಫೋನ್ ಎಬ್ಬಿಸ್ಲಿಲ್ಲ ಆಮೇಲೆ ಬರಲ್ಲ ಅಂದ್ಲಲ್ಲ, ಅವಾಗ ಗೊತ್ತಾತು ಪಾಪ ಹುಡುಗಿಗೆ ಬೇಜಾರಾಗೈತಿ, ನಮ್ಮಿಂದಾನೇ ತಪ್ಪಾಗಿರೋದು ಅಂತೇಳಿ ನಾವೀಗ ಇಲ್ಲಿ ಮಟ್ಟ ಬಂದಿದ್ದು. ಅಲ್ಲ ಆತಿ, ನನ್ಸಲ ಆಗೈತಿ, ಇದನ್ನ ಹೊಟ್ಟೆಗೆ ಹಾಕೋರಿ. ಇನ್ನೊಮ್ಮೆ ಈ ತರ ಆಗ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಏನಂತೀರಿ? ಈ ತರ ಮಾತ್ರ ಆಗಲ್ಲ, ತಲೆನೇ ಕೆಡಿಸ್ಕೊಳಕ್ ಹೋಗ್ಬಿಡ್ರಿ. ಇದೊಮ್ಮೆ ಆಗೈತಿ ಹಿಂಗ, ನನಗೂ ಕೈ ಮೀರಿ ಆಗಿದ್ದಿದ್ದು. ನನಗೆ ಇಷ್ಟೆಲ್ಲ ಇದು ವಿಕೋಪಕ್ಕೆ ಹೋಗತಿ ಅಂತ ನಾನು ಅಂದಾಜು ಮಾಡೇ ಇರಲಿಲ್ಲ. ಕೈ ಮೀರಿ ಆಗಿದ್ದು ಇದು. ಒಂದ್ಸಲ ಒಂದ್ ಸ್ವಲ್ಪ ನೀವು ಸಮಾಧಾನ ಮಾಡ್ಕೊಂಡ್ಬಿಡ್ರಿ. ಹೋಲತ್ತಾಗ ನಾನು ಅವ್ಗೆ ಸರಿಯಾಗಿ ಬುದ್ಧಿ ಹೇಳ್ತೇನಂತ. ಆಮೇಲೆ ನೀವ್ ಅಂತೀರಂತೆ ಮದುವೆ ಆಗೈತಿ, ಮತ್ತೆ ಈಗ ನೀನೇ ಅವ್ನ ಹಿಡ್ತಾಗಿ ಇಟ್ಕೋಬೇಕು, ನೀನೇ ಅವ್ನ ದಾರಿಗೆ ತಗೊಂಡ್ಬರ್ಬೇಕು, ಮತ್ತೆ ನೀ ದಾರಿಗೆ ತರಲಾರ್ದು ಇನ್ಯಾರು ತರಬೇಕು, ನಿಂದೆ ಎಲ್ಲ ಕೆಲಸ ಅಂತ ಅಂತೀರಂತೆ ಈಕಿಗೆ. ಅಲ್ಲ ಇದು ಹೆಂಗಂತ? ಅಲ್ಲ ನೀವೇ ಹೇಳ್ರಿ ನೋಡೋಣ. ಈ ಕಟ್ಕೊಂಡ್ ಗಂಡನ ಕರೆಕ್ಟ್ ತನಗೆ ಹೆಂಗ್ ಬೇಕಂಗ ಹಾದಿಗೆ ತಗೊಂಬರೋದು ಹೆಂಡ್ತಿನೇ ಸೈ ಅಲ್ಲ? ಹೆಂಡ್ತಿನೇ ಸೈ. ಆದ್ರೆ ಅಲ್ಲ ನೀವು ತಂದೆ ತಾಯಿಯಾಗಿ ನಿಮಗೆ ದಾರಿಗೆ ತರಕಾಗಿಲ್ಲ ಅಂದ್ರೆ ಹೆಂಡ್ತಿ ಹೆಂಗ್ ತರ್ತಾಳ? ಹೇಳ್ರಿ ನೀವೇ ನೋಡೋಣ. ಅಲ್ಲ ಈಗ ಹಂಗ ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ನೀವು ನನ್ನ ಮಗಳ ಮೇಲೆ ಹಾಕಿ ಕುಂತ್ಬಿಡೋರು ಅಲ್ಲ? ಇಲ್ಲಪ್ಪ, ಅವ ಪಾಪಕ್ಕಿ ಮ್ಯಾಗ ಯಾಕೆ ಹಾಕನ? ಇಲ್ಲ, ನನ್ನ ಮಗನಿಂದಾನೇ ತಪ್ಪಾಗಿರೋದು ನಂಗೆ ಗೊತ್ತು. ಅವಂಗ ರಾತ್ರಿ ದೌಡ್ ಬಾ ಅಂತ ಹೇಳಿದ್ದೆ, ಹ್ಞೂ ಅಂದಿದ್ದ. ಅದೇನ ನಿನ್ನೆ ದೋಸ್ತರು ಅದು ಇದು ಪಾರ್ಟಿ ಅಂತೇಳಿ ತಡ ಮಾಡಿಬಿಟ್ಟ. ನಾ ಹೇಳ್ತೇನೆ ತಗೋರಿ. ಅಲ್ಲ ಆಗಲಿಂದ ನಾನು ನೋಡ್ತಾ ಇದ್ದೀನಿ, ಬರೀ ನೀವೇ ಮಾತಾಡಕತ್ತೀರಿ. ನಿಮ್ಮ ಮಗ ಏನು ಮುಚ್ಚಿದ ಬಾಯಿ ಮುಗ್ದಲ್ಲ, ಒಂದು ಅಕ್ಷರ ನನಗೇನು ಸಂಬಂಧ ಇಲ್ಲ ನಂಗೆ ಮೂರನೇ ಮನುಷ್ಯ ಯಾವ್ದ ನಿಂತಂಗೆ ನಿಂತ್ಬಿಟ್ಟಾರ. ಅವ್ರ ಬಾಯಿಗೆ ಏನು ಬರೋವಲ್ತಲ್ಲ. ಇದು ಹಿಂಗಾದ್ಮೇಲೆ ನಾವು ಹೆಂಗೆ ಧೈರ್ಯಲ್ಲ ಕಳ್ಸೋದು ಏನ್ ತಾನ? ಅಲ್ಲ ನೋಡ್ರಿ, ನಿಮ್ಮ ಮಕ್ಕಳು ನೀವು ಸರಿ ಇಲ್ಲ ಅಂತಂದ್ರೆ, ನಿಮ್ಮ ಮಕ್ಕಳು ನೀವು ಹಿಂಗೆ ಹೆಣ್ಣೆತ್ತರನ ಈ ಥರ ಕಷ್ಟಕ್ಕೆ ಸಿಗ್ಸೋದು ಭಾರಿ ತಪ್ಪು. ನೀವು ಗಂಡಿನ ಕಡೆದಾರ, ನೀವು ಗಂಡಿನ ತಂದೆ ತಾಯಿಯಾಗಿ ಅಲ್ಲ ಮದುವೆ ಮಾಡಿಸಿದ್ರೆ ಸರಿ ಹೋಗ್ತಾನ, ಮದುವೆ ಮಾಡಿಸಿ ಸರಿ ಹೋಗ್ತಾನೆ. ಇದು ಏನು ತಪ್ಪು ಕಲ್ಪನೆನ ಏನಪ್ಪ ನಿಮ್ದು? ನೋಡ್ರಿ ನಾ ಹೇಳ್ತೀನಲ್ಲ, ಅವರು ನಿಮ್ಮ ಕೈಯಾಗೆ ನಿಮ್ಮ ಮಾತು ಕೇಳೇ ತಿದ್ದಿ ಬುದ್ಧಿಗೆ ಬಂದಿರೋದಿಲ್ಲ, ಅವರು ದಾರಿಗೆ ಬಂದಿರೋದಿಲ್ಲ, ಹೇಳಿದ ಮಾತು ಕೇಳ್ತಿರಂಗಿಲ್ಲ. ನೀವು ಯಾವುದೋ ಪಾಪ ಇನ್ನೊಬ್ರ ಮನ್ಯಾಗ ಬೆಳೆದ ಹೆಣ್ಣಿನ ತಗೊಂಬಂದು ನಿಮ್ಮ ಮನ್ಯಾಗ ಮದುವೆ ಮಾಡಿಸ್ಕೊಂಡ್ಬಿಡ್ತೀರಿ. ಮದುವೆ ಈ ಥರ ಮಾಡ್ಕೊಂಡು ನೀವು ಈ ಥರ ಕಷ್ಟಕ್ಕೆ ಸಿಗ್ಸೋದು ಇದು ಯಾವ ನ್ಯಾಯ? ನೀವೇ ಹೇಳ್ರಿ ಹಂಗಾರೆ ನೋಡೋಣ ಅಂತ. ನಿಮ್ಮ ಮಗ ಮಾಡೋದ್ರಿಂದ ನೀವು ಅನ್ಭವಿಸ್ತಿರ್ತೀರಿ ಆ ಕಿರಿಕಿರಿ ಕಿರಿಕಿರಿ. ಯಾವುದೋ ಒಂದು ಕನ್ಯೆ ತಂದು ಪಾಪ ನಿಮ್ಮ ಮಗ ಕಟ್ಟಿ ಆ ಹುಡುಗಿನೂ ಅನ್ಭವಿಸ್ಬೇಕು ಬಂದಿದ್ದು. ಇದು ಸರಿಯಲ್ಲ. ಇದು ನೀವು ಮಾಡಿದ್ ಮಾತ್ರ ನಿಜ ಭಾಳ ಬೇಜಾರಾಗೈತೆ ನಮಗೆ. ಏನೋ ಅಷ್ಟೊಂದೆಲ್ಲ ಖರ್ಚು ಮಾಡಿ ಮದುವೆ ಮಾಡ್ತಲ್ಲ, ಎಲ್ಲ ಹಾಳೀಗ. ನೋಡಿಮ್ಮ ನೋಡಿ, ನೀವು ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಅಲ್ಲ ಈಗ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡೈತಿ, ಈಗೆಲ್ಲ ಬಿಟ್ಕೊಟ್ಟು ಕುಂದ್ರಕ್ಕಾಕತ್ತ? ಅದೇ ಹೇಳ್ತಾ ಇದೀನಲ್ಲ, ಅವಂದೇ ತಪ್ಪಪ್ಪ, ಅವಂದೇ ತಪ್ಪು. ನಮ್ಗೆ ಗೊತ್ತು. ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಅವಂಗೆ ತಿಳಿಸಿ ಹೇಳ್ತೀನಿ. ಮಾತಾಡೋ, ಸುಮ್ಮನೆ ನಿಂತಿಯಲ್ಲ. ಇನ್ನೂ ನಿನ್ನಿಂದ ಏನೇನು ಅನಿಸ್ಕೋಬೇಕು, ಏನೇನು ಆಗಬೇಕು ದೇವ್ರಿಗೆ ಗೊತ್ತಾಗ. ಒಳ್ಳೆ ಹೆಸರಂತರೂ ನಿನ್ನಿಂದ ಯಾವಾಗೂ ಬಂದಿಲ್ಲ. ಈ ಥರ ಒಂದು ಒಳ್ಳೇದು ಮಾತಾಡು. ಏನ ಹೇಳು, ಕಟ್ಕೊಂಡು ಹೆಣ್ತೀನಿ, ಚೆನ್ನಾಗಿ ನೋಡ್ಕೋತೀನಿ, ಇನ್ಮೇಲೆ ಈ ಥರ ಮಾಡಲ್ಲ ಅಂತ ಬಾಯ್ ಬಿಟ್ಟು ಹೇಳು. ನೀ ಹೇಳಿದ್ರಲ್ಲ ಪಾಪ ಅವ್ರಿಗೂ ನಂಬಿಕೆ ಬರೋದು. ನೀ ಹೇಳಲಿಲ್ಲ ಅಂದ್ರೆ ಹೆಂಗೆ ನಂಬಕ್ಕೆ ಅವರು? ಹೇಳಂಗಾರ ನೋಡೋಣ. ಅತ್ತಿ ಮಾವ, ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಈಗ ಸದ್ಯಕ್ಕೆ ಆಕಿನ ಕಳಿಸ್ರಿ. ಸವಿತಾನ ನಾ ಚೆನ್ನಾಗಿ ನೋಡ್ಕೊಂತೀನಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಏನೋ ಮೊನ್ನೆ ಒಂದು ಹಂಗೆ ಆಗಬಾರ್ದಾಗಿತ್ತು, ಆತು. ಸವಿತಾ, ನೀನು ಬೇಜಾರು ಮಾಡ್ಕೋಬೇಡ. ನೀನು ಯಾವತ್ತೂ ನಿನ್ನ ಮನ್ಸಿಗೆ ಏನು ಬೇಜಾರು ಮಾಡಲ್ಲ. ಬಾ ಹೋಗೋಣಂತ. ನೋಡಪ್ಪ,
ನಾ ಹೇಳ್ತಾ ಇದ್ದೀನಿ, ನೀನು ಅದನ್ನೇ ಹ್ಞೂ ಅನ್ನೋದು ಮತ್ತು ಅದನ್ನೇ ಮಾಡೋದು, ಹ್ಞೂ ಅನ್ನೋದು ಮತ್ತು ಅದನ್ನೇ ಮಾಡೋದು, ಇದೆಲ್ಲ ಮಾಡಕ್ ಹೋಗ್ಬಿಡಪ್ಪ. ನಾ ಹೇಳಕತ್ತೀನಿ ಕೇಳು. ಏನು ನೀನು ಮತ್ತೆ ಏನಾರ ನನ್ನ ಮಗಳಿಗೆ ಮನ್ಸಿಗೆ ನೋವು ಮಾಡಿದ್ದು ಮತ್ತೆ ನನಗೆ ಏನಾರ ಗೊತ್ತಾತು ಮತ್ತೆ ಸರಿ ಇರೋದಿಲ್ಲ. ನಾ ಭಾಳ ಕೈಗಾಯ ಹಾಕತ್ತೀನಿ ಮತ್ತೆ. ಇಲ್ಲ ಇಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಇದು ಆಗೈತಿ. ಇನ್ನೇಮ್ ಈ ಥರ ಆಗ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಏನು ಮಾವ? ನೋಡ್ರಿ ಆತಲ್ಲ ಮತ್ತೆ ಕಳಿಸ್ರಿ. ಇವಾಗ ಕಾರ್ ತಗೊಂಬಂದೇವಿ, ಕರ್ಕೊಂಡು ಹೋಗ್ಬಿಡ್ತೇವೆ. ಏನಂತೀವಾ? ಇಲ್ಲಪ್ಪ, ನಾನೀಗ ಹೋಗಲ್ಲ. ನಾ ಇನ್ನೊಂದು ವಾರ ಇಲ್ಲೇ ಇರ್ತೀನಿ. ಹಂಗನ್ಬೇಡವಾ? ಅಲ್ಲ, ಮದುವೆ ಆದ ಹುಡುಗಿ ಮನ್ಯಾಗ ಇನ್ನೂ ಕೆಲವೊಂದು ಕೆಲಸಗಳು ಉಳ್ದಾವು, ದೇವ್ರಿಗೆ ಅದು ಹೋಗಿ ಬರ್ಬೇಕು. ಆಮೇಲೆ ಆಜು ಬಾಜು ನೋಡಿದವ್ರು ಏನಂತಾರೆ, ಇದೇನು ಹುಡುಗಿ ಅಲ್ಲೇ ಉಳ್ಕೊಂಡತಿ ಅನ್ನಂಗಿಲ್ಲ ಅಂತಾರೆ. ಮತ್ತು ನಗ್ಪಾಟ್ಲ ಒಂದು ವಾರ 15 ದಿನ ಬಾ, ಆಮೇಲೆ ಬೇಕಾದ್ರೆ ಇನ್ನೊಂದ್ಸಲ ಬಂದು ಒಂದು 4 ದಿನ ಇದ್ದು ಬರವಂತೆ. ಈಗ ನಮ್ಮ ಜೊತೆಗೆ ಬಾ. ಏನು? ಇಲ್ಲ, ನಾನು ಇಲ್ಲೇ ಇರ್ತೀನಿ. ಆಕೆ ಅಕ್ಕ ಭಾಳ ಬೇಜಾರು ಮಾಡ್ಕೊಂಡಾಳ. ನೀವೇನು ತಪ್ಪು ತಿಳ್ಕೊಬೇಡ್ರಿ. ನೀವು ನೀವು ಒಂದು ವಾರ ಇರಲಿ ತಗೋರಿ. ಒಂದು ವಾರ ಬಿಟ್ಟೆ ಕರ್ಕೊಂಡು ಹೋಗುವಂತ್ರಿ. ಇರಲಿ. ಆಯ್ತಾಯ್ತು ಆಯ್ತು. ಒಂದು ವಾರ ಬಿಟ್ಟೆ ಕಳಿಸ್ರಿ. ಸರ್, ನಾವೇನು ಬರ್ತೀವಿ? ಊಟ ಮಾಡ್ಕೊಂಡು ಹೋಗ್ರಿ ಅಣ್ಣ. ಇಲ್ಲವಾ, ಕೆಲ್ಸದವು. ನಾವೇನು ಬರ್ತೀವಿ, ಇನ್ನೇನು ಬರ್ತೀವಂತು. ಆಕಿನ ಕರ್ಕೊಂಡು ಹೋಗಕ್ಕೆ ಅವ್ನು ಬರ್ತಾನಲ್ಲ, ಊಟ ಮಾಡಿದ್ರಾತ. ಸರಿ, ಒಂದು 4 ದಿನ ಬಿಟ್ಟು ಬರ್ತೀನಿ, ವಾರ ಎಲ್ಲ ಬೇಡ. ಬರ್ತೀಯಾ? ಫೋನ್ ಹಚ್ಚು ಮತ್ತೆ, ನಾನು ಬರ್ತೀನಿ. ಏನಂತಿ? ಸರಿ ಆಯ್ತು, ಆದರೆ ಈಗ ಒಲ್ಲ ನಾನು. ಸರಿ ಅಲ್ವಾ, ಅಷ್ಟು ಇದು ಮಾಡ್ಕರ್ದ ಹೋಗಿದ್ರಕ್ಕಿತ್ತ ಏನು? ಅಲ್ಲ, ತಪ್ಪಾತ್ ನಂದ, ಹಿಂಗೆ ಹೋಗ್ಬಾರ್ದಾಗಿತ್ತು ಮಾಡಬಾರ್ದಾಗಿತ್ತು ಅಂತ ಹೇಳಿದ್ನಲ್ಲ, ಹೌದಿಲ್ಲ? ಹಂಗೆ ಆಗದೆ ಕೆಲವೊಂದು ಟೈಮ್ ಹಾಕಿರ್ತಾವು, ಅದನ್ನೇ ಏನು ಬೆಳೆಸ್ಕೊಂತ ಕುಂದ್ರದು. ಏನಂತಿ? ಅಪ್ಪ, ನಂಗೆ ಇಷ್ಟ ಇಲ್ಲಪ್ಪ ಹೋಗಕ್ಕೆ. ಅವ್ರ ಮನೆಗೆ ಹೋಗಕ್ಕೆ ನಂಗೆ ಇಷ್ಟ ಇಲ್ಲ, ಗೊತ್ತಾ? ಹಂಗಂದ್ರೆ ಹಿಂಗವ, ಲಗ್ನ ಆದ ಹುಡುಗಿ ಗಂಡ ಮನೆಗೆ ಹೋಗ್ಬೇಕಲ್ಲ. ಅಲ್ಲೇ ನಾನು ಅಂದ್ಕೊಂಡಂಗಿಲ್ಲ, ಎಲ್ಲ ಅವ್ರು ಇದು ಮಾಡ್ದಂಗೆ ಆಕತಿ. ಒಂಥರ ಆ ಮನೆ ನಂಗೆ ಹಿಂಸೆ ಆಗಾಕತ್ತೈತಿ ಇರಾಕ. ಇಲ್ಲೆಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂತೀರಿ, ನಾನು ಎಷ್ಟು ಪ್ರೀತಿ ಮಾಡ್ತೀರಿ. ತಮ್ಮ ಅಂತರೂ ನಾನು ಎಷ್ಟು ಪ್ರೀತಿ ಮಾಡ್ತಾನೆ, ಅವು ನಂಗೆ ಪ್ರೀತಿ ಮಾಡ್ತಾಳೆ. ಅಪ್ಪ ನೀ ಪ್ರೀತಿ ಮಾಡ್ತೀವಿ, ನಂಗೆ ಇವ್ರು ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ಅಲ್ಲಿ ನಂಗೆ ಯಾರು ಅಷ್ಟು ಪ್ರೀತಿ ಮಾಡಲ್ಲ, ಅದಕ್ಕೆ. ಏನ್ ಮಾಡತ್ತೀಯ ಅಕ್ಕ? ಲಲ್ತಕ್ಕ? ಯಾರು? ಓ ಭಾಗ್ಯಮ್ಮ, ಬಾರ ಭಾಗ್ಯಮ್ಮ, ಬಾ ಕುಂದ್ರ ಬಾ. ಏನೇವ ಅಪರೂಪ ಆಗಿಬಿಟ್ಟೆಲೇವ ನೀನಂತರೂ. ಅಯ್ಯೋದೊಳಗಂಗವ ಎಲ್ಲಿ ಅಪರೂಪ ತಂದಿ? ಇಲ್ಲ ಶಟದಿರ್ತಾನೆ 3 ಹೊತ್ತು. ಮೊನ್ನೆ ಅಷ್ಟೊಂದು 4 ದಿನ ಹೋಗಿದ್ನೇವ. ಎಲ್ಲಿ ಹೋಗೋದೈತಿ, ಎಲ್ಲಿ ಬರೋದೈತಿ ಬಿಟ್ಟೆ ಇವ ನಮ್ಮ ಕರ್ಮಕ್ಕತ್ತಾಗ. ಯಾರ್ಯಾರ ಎಲ್ಲೆಲ್ಲ ಅಡ್ಡಾಡ್ತಾರ ಸುಡ್ಗಾಣ. ಒಂದು ಮಗಳ ಮನೆ ಬಿಟ್ರೆ ಮಗನ ಮನೆ, ಮಗಳ ಮನೆ, ಮಗನ ಮನೆ, ಮಗಳ ಮನೆ. ಮತ್ತೇನು ಸಮಾಚಾರ? ಅಷ್ಟ ಇಷ್ಟ ಆತನ? ಮತ್ತೆ ಕುಂತ್ಬಿಟ್ಟು ಆರಾಮಾಗಿ? ಆರಾಮ್ ಕುಂದ್ರದೆ. ಮತ್ತೇನೈತಿ? ಅದಾಳಲ್ಲ ಮಾಡಿ ಹಾಕ್ತಾಳ. ಏ ಡಿಂಗ್ರಬಿಲಿ, ಯಾರನ್ನ ಕರೆಯಕತ್ತೀಯ? ಇನ್ನೇಬೇಕೆ? ನಾನು ಸೊಸಿನ? ನಿನ್ನ ಸೊಸಿನ ಡಿಂಗ್ರಬಿಲಿ ಅಂತೇಳಿ? ಅಯ್ಯೋ ದೇವ್ರೆ. ಅಲ್ಲ, ಜಗಳ ಪಗಳ ಮಾಡೋದಿಲ್ಲ ಆಕಿ? ಜಗಳ ಮಾಡಿದ್ರೆ ಏನಿಲ್ಲ, ಬಾಯನಲ್ಲೋ ಸೊಟ್ಟೆ ಹೋಗ ಹಂಗೆ ಬೀಳ್ತತಿ. ಹಂಗಲ್ಲ, ನಾನೇನು ನಿನ್ನಂತ ಮಾಡಿಯೇನ? ಇದ್ದಿದ್ದೆಲ್ಲ ಕೈಯಂಗೆ ಕೊಟ್ಟು ಕುಂದ್ರಾಕ. ನಾನೆಲ್ಲ ನನ್ನ ಹೆಸರಿಗೆ ಇಟ್ಕೊಂಡಿನವ. ₹1 ಬರಲ್ಲ ನೋಡು. ಎಲ್ಲ ಮಗಳ ಮನೆಗೆ ಬರಿತೀನಿ, ಇಲ್ಲ ಯಾವ್ದಾರ ಅನಾಥಾಶ್ರಮಕ್ಕೆ ಬರಿತೀನಿ ಅಂತೀನಲ್ಲ. ಹಂಗಾಗಿ ಮಗ ಆತು ಸೊಸಿ ಆತು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾರ. ಅವನು ಏನು ಅನ್ನಕ್ಕೆ ಹೋಗಲ್ಲ, ಯಾಕಂದ್ರೆ ಅಂದ್ರೆ ಗೊತ್ತಲ್ಲ ನಮ್ಮ ಸುಮ್ಮನಿರಲ್ಲ. ಹೇಳ್ದಂಗೆ ಮಾಡಿದ್ರು ಮಾಡಿಬಿಡ್ತಾಳ, ಯಾಕೆ ಬೇಕತ್ತಾಗ ಅಂತೇಳಿ ನನ್ನ ತಡವಕ್ಕೆ ಹೋಗಲ್ಲ ಅವ್ರು. ಏನತ್ತಿ? ಅಲ್ಲಲೇ ಡಿಂಗ್ರಿಬಿಲಿ, ಎಟ್ಟತ್ತದ ಬರೋದ? ಏನು ಭಯ ಭಕ್ತಿನೇ ಇಲ್ದಂಗೆ ಆಗ್ಬಿಟ್ಟತ್ ಬಿಡ ನಿನಗೆ. ಏನು ನೀನೇ ಆಡಿದ್ದೆ ಆಟ ಆತ ಏನು ಯಾರಿಗೆ ಗೊತ್ತು? ಅಲ್ಲ, ನಿನಗೆ ಕರ್ದು ಇಷ್ಟೊತ್ತಿಗೆ ಬರೋದು? ಏಕೆ ಏನು ಕೆಲಸ ಮಾಡ್ಕೊತಿದ್ದೆ? ಹಾಳಾದ ಮುದುಕಿ ನಿನಗೆ. ಜಗತ್ನಾಗ ಎಂತೆಂತರ ಸಾವು ಬರ್ತೈತಿ, ನಿನಗೆ ಬರವಲ್ತು ನೋಡತ್ತಾಗ. ಅಲ್ಲತ್ತಿ, ನಾನು ಖಾಲಿ ಕೂತಿರ್ತೇನೆ ಮನ್ಯಾಗ. ಆಪರಿ ಕೆಲಸ ಇರ್ತಾವ. ಏನು ಖಾಲಿ ಕುಂತರಿಗೆ ಹೇಳ್ದಂಗೆ ಹೇಳ್ತೀರಪ್ಪ ನೀವು ಅಂತ ಹೊತ್ತಾಗ. ನಾನೇನು ಫೋನ್ ನೋಡ್ಕೊ ಕೂತಿರ್ತೇನೆ? ಹೇಳ್ರಿ ನೋಡೋಣ. ಕೆಲಸ ಇರ್ತಾವು. ನೀವು ಕರೆದ ತಕ್ಷಣ ಏನು ಅಡಿಗೆ ಮನೆಗಿಂದ ಹಕ್ಕಿ ಹಂಗೆ ಹಾರ್ಕೊಂಬರಕತ್ತೇನು? ಏನು ಯಾಕೆ ಬಾಯ್ ಉಂಟುಂಟತ್ತಲ್ಲ, ಹಾರ್ಕೊಂಬರಕತ್ತೇನೋ ತೇಲ್ಕೊಂಬರಕತ್ತೇನೋ ಅಂತೇಳಿ. ಇರ್ಲಿ ಇರ್ಲಿ ಹೋಗಿ. ಆಕಿ ಬಂದ ಭಾಗ್ಯ ಬಂದಾಳ. ಆಕಿಗೆ ನನಗೆ ಸೇರೆ ಒಂದು ಚಲೋತ್ತಂಗ ಇದು ಏನು ಕಾಫಿ ಬೇಡ, ಚಾನೆ ಮಾಡ್ಕೊಂಬ, ಚಲೋತ್ತಂಗೆ ಮಾಡ್ಕೊಂಬ. ಏನ ಹಂಗ ಬ್ರೆಡ್ ಗಿಡ್ಡು ಅದಾವಲ್ಲ, ನಿನ್ನೆ ನನ್ನ ಮಗ ತಂದಿದ್ದ. 2 ಪೀಸ್ ಇಟ್ಕೊಂಬ, ನನಗೆ 2 ಪೀಸು, ಆಕಿಗೆ 2 ಪೀಸ್ ತಿಂತೇವೆ. ಈಟತ್ನ್ಯಾಗ, ಈ ಊಟದತ್ನ್ಯಾಗ ನಿನಗೇನೇ ಸಂಕಟ? ನಾ ಊಟದತ್ನ್ಯಾಗರ ತಿನ್ಲಿ, ಉಂಡಾದ್ಮ್ಯಾಗರ ತಿನ್ಲಿ, ತಿಂದುಂಡ್ಲಿ, ನಿನಗೇನು ಸಂಕಟ ಅಂತೀನಿ? ನನ್ನ ಮಗ ತರವ. ಓಹೋ, ಇನ್ನೂ ಏನಾರು ನಿನ್ನ ತವ್ರ ಮನೆ ಇದ್ರೆ ಎಟ್ಟಿತ್ತು. ನಾನು ನೋಡ್ತೇನವ, ಅಲ್ಲಿಂದ ಕೈ ಬೀಸ್ಕೊಂತ ಬರ್ತಾವ ಒಳಗೆ. ಇಲ್ಲಿಂದ ಏನೇನೋ ಹೊತ್ತತ್ಕೊಂಡು ಬೇರೆ ಹೊಕ್ಕಾರ. ನಾನು ನೋಡ್ತಾ ಇದೀನಿ. ಸುಮ್ಮನೆ ಅದೇನೆ ಅಂತೇಳಿ ಭಾಳ ಆಟ ಹಚ್ಚಿರಿ. ನಿಮ್ಮವ್ವ ಬರೋದು, ನಿಮ್ಮ ಮನೆಯವ್ರು ಬರೋದು ಹೋಗೋದು ಹೆಚ್ಚಾಗೈತಿ. ಎಲ್ಲಿರ್ಬೇಕು ಅಲ್ಲಿರಕ್ಕೆ ಹೇಳೋರಿಗೆ ಏನ. ಹೋಗ್ ಚಲತ್ತಂಗ ಚಾ ಮಾಡ್ಕೊಂಬ. ಇನ್ನೂ 1 ಚಮಚ ಸಕ್ಕರೆ ಜಾಸ್ತಿನೇ ಹಾಕೊಂಬ, ಕಡಿಮೆ ಹಾಕೊಂಬರ್ಬೇಡ. ಮತ್ತೆ ಹೇಳಕತ್ತೀನಿ ಹೀಗೆ. ಆಯ್ತು, ದೌಡ್ ಶುಗರ್ ಬಂದು ನಿಗರ್ಕೊಂಡು ಹೋಗ್ಬೋದು. ಎಲ್ಲ ಅವ್ರು ಬಿಡಾಡಿ ನನಗ ಬಿಡಾಡಿ ಮಾಡ್ತೇನೆ ನಿನಗೆ. ಅಪ್ಪ, 1 ವಾರ ಅಂತ ಹೇಳಕ್ಕೆ ಇನ್ನದಕ್ಕೆ ಬಿಟ್ಟು ಬಂದಿ? ಬಂದ್ಬಿಡು, ನೀ ಎದಕ್ಕೆ ಇರ್ತಿ 1 ವಾರ ಅಂತ ಅನ್ಬೇಕು ಬೇಡ. ನೀವು ಅಂದಿದ್ದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಅಲ್ಲ,
ಹಂಗ್ ಕರ್ಯಾಕ್ ಬರ್ತತನ್ಲಿ ಆಕಿ ಒಲ್ಲೆ ನಾನು ಅಂತ ಅಳಕತ್ಲ ಅಂದ್ರೆ ಏನ್ ಮಾಡ್ತೀನಿ ನೀವು ಅಮ್ಮ ಮಗ ಮಾಡು ಕೆಲಸನ ಹಂತಾವಿರ್ತಾವ ನೀವು ಸಗಣಿ ತಿನ್ನೋರು ಊರ್ ಸಗಣಿ ತಿನ್ನೋರು ನೀವು ಸ್ವಲ್ಪ ತಿಳುವಳಿಕೆ ಐತೆ ನಿಮಗ ಮದುವೆಗೆ ಒಂದು 2 ದಿನ ಆಗಿಲ್ಲ ನೆಟ್ಗ ಆಗ್ಲೇ ಆರಮ್ನಿ ಕಿರಿಕಿರಿ ಮಾಡಾಕತ್ತಾರ. ಏನ್ 2 ದಿನ ಆಗಿಲ್ಲ ನಾವು ಅಲ್ಲ ಮುಗಿಯವಲ್ಲ ಮುಗುದಲ್ಲ ಅಲ್ಲಿ ಬೇವ ಯಾವ ನೋಡುವ ಅಪ್ಪ ಹೆಂಗ್ ಬೇಯಾಕತ್ತಾನ ನಾ ಏನ್ ಅಂತದ್ ಮಾಡ್ಬಾರ್ದು ಮಾಡೀನಿ ಏನೋ ದೋಸ್ತ್ರ ಜೋಡಿ ಹೋದೆ ಒಂಚೂರು ಲೇಟ್ ಆತ್ ಬರೋದು ಅಷ್ಟಕ್ಕೆ ಹಿಂಗ್ ಮಾಡೋದನ. ಏನನಪ್ಪ ಇತ್ತಾಗ ನಿನ್ ಪರವಾಗಿ ಮಾತಾಡ್ಬೇಕ ಏನ ನಿಮ್ಮ ಅಪ್ಪಗೆ ಹೇಳಿದ್ದನ್ ಹೂ ಅನ್ಬೇಕ ಯಾರಿಗ್ ಗೊತ್ತು. ಒಟ್ಟು ನನಗಂತೂ ಸಾಕಾಗೈತಾಗ ಒಟ್ಟು ಅನಬಾರ್ದ ಕಡೆ ಅರ್ಧರ ಕಡೆ ಎಲ್ಲ ಅನಸ್ಕೊಳಕತ್ತೆ. ಇವತ್ತು ನೋಡಿ ಆಕಿನ ಎಷ್ಟು ಮಾತಾಡಿದ್ ನಿಮ್ಗೆ ಹಿಡ್ತಾಗ ಇಟ್ಕೊಳಕಾಗಿಲ್ಲ ನನ್ನ ಮಗಳು ಏನ್ ಮಾಡ್ಬೇಕು ಅಂತ ಕೇಳ್ತಾಳ. ಕರೆಕ್ಟಾಗೆ ಮಾತಾಡ್ಯಾರ. ಬಂದ್ ಸೊಸಿನ ಒಂದ್ ನೆಟ್ಗ ಕಣ್ಣೀರ್ ಹಾಕ್ಲಾರ್ದ ಇರ್ಸ್ಕೊಳಕ್ ಗೊತ್ತಿಲ್ಲ ಮತ್ತ ಅಲ್ಲ ನೀನ ದಾರಿ ತುಂಬಾ ಅಂದಂತೆ ಯಾಕ ನಮ್ಮಿಂದ ಆತ ಈ ನನ್ ಮಗನ್ ದಾರಿ ತರಕ ಆ ಹುಡುಗಿ ಏನ್ ಮಾಡ್ಬೇಕು ನೋಡು. ಇನ್ ಮೇಲೆ ಈ ತರ ತಡ ಆಗಿ ಬರೋದು ದೋಸ್ತರ ಜೋಡಿ ಹೋಗೋದು ಮದುವೆಗೈತಿ ಜವಾಬ್ದಾರಿಯಿಂದ ನಡ್ಕೊಳ್ಳೋದ್ ಕಲಿ ತಾಳಿ ಕಟ್ಟಿದೀನಿ ಚಂದಾಗಿ ನೋಡ್ಕೊಳ್ಳೋದ್ ಕಲ್ಕೋ. ಹ್ಮ್ ನೀ ಹಿಂಗ ಮಾಡ ಏನಿಲ್ಲ ನಾನು ಹೆಂಗಿದ್ರು ಏನ್ ನೀ ದುಡ್ದು ಸಂಪಾದನೆ ಮಾಡಿದ್ದು ಅಲ್ಲ ನನಗೆ ಹಿರಿಯರಿಂದ ಬಂದಿದ್ದು ಅಲ್ಲ ನಾನು ಕಷ್ಟಪಟ್ಟು ದುಡ್ದಿದ್ದ ಆಸ್ತಿ ಎಲ್ಲ ಪಾಪ ಹುಡುಗಿಗೆ ಬರೋದು ಕಡಿಗಾಲಕ್ಕೆ ನೀನೇ ನಮ್ಮ ನೋಡ್ಕೊಡುವ ಅಂತ ಹೇಳಿ ಸತ್ತೋಕಿನ ಅಷ್ಟೇ ಮತ್ತೇನಿಲ್ಲ. ಅಯ್ಯೋ ನೋಡವ ನೋಡು ನೋಡು ಹೆಂಗ ಮಾತಾಡ್ತಾನ ನೋಡಿ ನಿಮ್ಮಪ್ಪ. ಮಾಡಿದ್ರಪ್ಪ ನೀವು ಹುಷಾರಾಗಿರು. ಯಾಕಂದ್ರೆ ಅವ್ರಪ್ಪ ಅವ್ರವ್ವ ಅವ್ರ ತಮ್ಮ ಆತ ಎಲ್ಲರೂ ಅಷ್ಟು ಪ್ರೀತಿಯಿಂದ ನೋಡ್ಕೊಂತಾರ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ಹೊತ್ನಾಗ ನಾವು ಅಷ್ಟೇ ಚಂದ ನೋಡ್ಕೋಬೇಕು ಹಿಂಗೆ ತಿರ್ಸೆಟಿಗಳು ಮಾಡ್ದಂಗ್ ಮಾಡಿದ್ರೆ ಯಾರಿಗಾದ್ರೂ ಸಿಟ್ಟು ಬರದೇ ಆದಷ್ಟು ಇಂಥವೆಲ್ಲ ಬಿಡ್ರಿ. ಆಕಿಗೆ ತವ್ರ ಮನಿ ಪ್ರೀತಿ ಮರ್ತು ಹೋಗೋಷ್ಟು ನಾವು ಚೆನ್ನಾಗಿ ನೋಡ್ಕೋಬೇಕು ಗೊತ್ತನ. ನೀವು ಹಂಗಲ್ಲ ಮದುವೆಯಾಗಿ ಬಂದು ಸ್ವಲ್ಪ ದಿನಕ್ಕೆ ಆ ನಮ್ನಿ ಓಡ್ಸಿರಿ ಆ ನಮ್ನಿ ಕಣ್ಣಾಗ ನೀರ್ ಹಾಕೊಂತ ಹುಡುಗಿ ಪಾಪ ಗೊತ್ತನ. ನಾವೇನ್ ಹೋಗಂದಿಲ್ಲಪ್ಪ ಆಕಿನೇ ಹೋಗ್ಯಾಳ. ಆಕಿನೇ ಹೋಗ್ಯಾಳ ಅಂದ್ರೆ ಎದಕ್ ಹೋಗ್ಯಾಳ ಯಾಕೆ ನಿಮ್ಗೆ ಗೊತ್ತಿಲ್ಲ ನೀ ಎದಕ್ ಹೋದ್ಲ ಅಂತೇಳಿ ನಡ್ಕೊಳ್ಳೋದು ಹಂಗೆ ನಡ್ಕೊಂಡಿರಿ ನೀವು ಮಾಡೋ ರೀತಿಗೆ ಯಾರು ಇರ್ತಾರ ಇಲ್ಲಿ